ಪ್ರತಿ ಸೊಸೆಯು ಹೀಗೆ ಆಲೋಚಿಸಿದರೆ ಯಾವ ಅತ್ತೆ ಮನೆಯಲ್ಲೂ ಸಮಸ್ಯೆ ಇರದು. ಹೊಸದಾಗಿ ಮದುವೆಯಾಗಿರುವ ಹೆಣ್ಣು ಮಗಳು ತನ್ನ ತಾಯಿಗೆ ಬರೆದ ಉತ್ತರ. ಅಮ್ಮ, ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನು ಕೂಡ ಮದುವೆಯ ಬಗ್ಗೆ ಎಷ್ಟೋ ಸುಂದರವಾದ ಕನಸುಗಳನ್ನು ಕಂಡಿದ್ದೆ. ಒಬ್ಬ ಅಂದವಾದ ರಾಜಕುಮಾರ ನನಗಾಗಿ ಬರುತ್ತಾನೆ ಎಂದು. ನಾನು ಅವನ ಜೊತೆ ಜೀವನವೆಲ್ಲ ಅದರ ಜೊತೆ ಸಂತೋಷವಾಗಿ ಇರಬೇಕೆಂದು ಊಹಿಸಿದ್ದೆ. ಆದರೆ ಈ ದಿನ ನಾನು ಮದುವೆಯಾದ ಮೇಲೆ ನನಗೆ ತಿಳಿಯಿತು, ಮದುವೆ ಅಂದರೆ ಹೂವಿನ ಹಾಸಿಗೆಯಲ್ಲ ಎಂದು. ನಾನು ಊಹಿಸೋದಕ್ಕಿಂತ ಇಲ್ಲಿ ತುಂಬ ಭಿನ್ನವಾಗಿದೆ. ಇಲ್ಲಿ ನನಗಾಗಿ ಬಾಧ್ಯತೆಗಳು, ಕೆಲಸಗಳು, ತ್ಯಾಗಗಳು ಎಲ್ಲವೂ ಕಾಯುತ್ತಿವೆ ಎಂದು. ನಾನು ನನಗೆ ಇಷ್ಟ ಬಂದಾಗ ನಿದ್ದೆಯಿಂದ ಹೇಳಲಾಗುತ್ತಿಲ್ಲ. ನಾನು ಮನೆಯಲ್ಲಿ ಎಲ್ಲರಿಗಿಂತ ಮುಂಚೆ ಎದ್ದು ಅವರಿಗೆ ಬೇಕಾಗಿರುವುದನ್ನೆಲ್ಲ ತಯಾರು ಮಾಡಬೇಕು. ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಬಟ್ಟೆಗಳನ್ನು ಹಾಕಲಾಗುತ್ತಿಲ್ಲ. ಇಲ್ಲಿ ನನಗೆ ಎಂದು ಕೆಲವು ಪದ್ಧತಿಗಳಿವೆ. ಅದರ ಪ್ರಕಾರ ನಡೆದುಕೊಳ್ಳಬೇಕು. ಪ್ರತಿ ಕ್ಷಣ ಎಲ್ಲರ ಕೂಗಿಗೂ ಸಿದ್ಧವಾಗಿರಬೇಕು. ನನ್ನ ಇಷ್ಟ ಬಂದ ಹಾಗೆ ಹೊರಗಡೆ ಹೋಗಲಾಗುತ್ತಿಲ್ಲ. ಎಲ್ಲರ ಅವಶ್ಯಕತೆಗಳನ್ನು ತೀರಿಸುವುದು ನನ್ನ ಕೈಯಲ್ಲೇ ಇದೆ. ನಿನ್ನ ಹತ್ತಿರ ಇದ್ದಾಗ ಮಲಗಿದ ಹಾಗೆ ಇಲ್ಲಿ ಇಷ್ಟ ಬಂದಾಗ ಮಲಗಲು ಸಾಧ್ಯವಿಲ್ಲ. ನಾನು ಪ್ರತಿ ಕ್ಷಣ ಜಾಗೃತೆಯಾಗಿ ಉತ್ಸಾಹದಿಂದ ಇರಬೇಕು. ಯಾರಿಗೆ ಏನು ಬೇಕು ಕೇಳಿ ಮಾಡಿಕೊಡಬೇಕು. ನನ್ನನ್ನು ಒಬ್ಬ ಯುವರಾಣಿಯ ಹಾಗೆ ಶ್ರದ್ಧೆಯಿಂದ ಇಲ್ಲಿ ನೋಡುವವರು ಯಾರೂ ಇಲ್ಲ. ಆಗಾಗ ಅನಿಸುತ್ತದೆ, ನಿನ್ನ ಹತ್ತಿರ ಸುಖವಾಗಿ ಹಾಯಾಗಿ ಇರದೆ ನಾನು ಮದುವೆ ಏಕೆ ಮಾಡಿಕೊಂಡೆ ಎಂದು ಅಳು ಬರುತ್ತದೆ. ಒಂದೊಂದು ಸಾರಿ ಮತ್ತೆ ನಿನ್ನ ಹತ್ತಿರ ಬಂದು ಬಿಡಬೇಕೆನಿಸುತ್ತದೆ. ನಮ್ಮ ಮನೆಗೆ ಬಂದು ನನಗೆ ಇಷ್ಟವಾದವನ್ನೆಲ್ಲ ನಿನ್ನ ಕೈಯಾರೆ ಮಾಡಿಸಿಕೊಂಡು ತಿನ್ನಬೇಕು ಎಂದು. ನನ್ನ ಸ್ನೇಹಿತರ ಜೊತೆ ಪ್ರತಿ ಸಂಜೆ ಆಚೆ ಹೋಗಬೇಕೆಂದು. ಪ್ರಪಂಚದಲ್ಲಿ ನನಗೆ ಯಾವ ನೋವುಗಳು ಇಲ್ಲವೆಂದು ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಬೇಕೆಂದು ಅನಿಸುತ್ತದೆ. ಆದರೆ ನನಗೆ ಆಗಲೇ ನೆನಪಾಗುತ್ತದೆ, ನೀನು ಕೂಡ ಹೀಗೆ ಮದುವೆಯಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಂದವಳೇ ಅಲ್ಲ ಎಂದು. ನೀನು ಕೂಡ ನಿನ್ನ ಜೀವನದಲ್ಲಿ ಎಷ್ಟೋ ತ್ಯಾಗಗಳು ಮಾಡಿರ್ತೀಯ ಅಲ್ವಾ. ನೀನು ಯಾವ ಸುಖನ, ಶಾಂತಿಯನ್ನು, ಸೌಕರ್ಯಗಳನ್ನು ನಮಗಾಗಿ ಕೊಟ್ಟಿದ್ದೀಯೋ ಅವುಗಳನ್ನೆಲ್ಲ ನಾನು ಕಾಲಿಟ್ಟ ನನ್ನ ಗಂಡನ ಮನೆಗೆ ಕೊಡಬೇಕು ಎಂದು ನೆನಪಾಗುತ್ತದೆ. ನಾನು ಹೇಳುತ್ತಿದ್ದೇನೆ ಅಮ್ಮ, ಸ್ವಲ್ಪ ಸಮಯ ಕಳೆಯುವಷ್ಟರಲ್ಲಿ ನಾನು ಕೂಡ ನಿನ್ನ ಹಾಗೆ ಈ ಹೊಸ ಕುಟುಂಬವನ್ನು ಪ್ರೀತಿಸುವುದನ್ನು ಕಲಿತುಕೊಳ್ಳುತ್ತೇನೆ. ನೀನು ನಿನ್ನ ಜೀವನದಲ್ಲಿ ನಮಗಾಗಿ ಮಾಡಿದ ತ್ಯಾಗಗಳಿಗಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಅವು ನನಗೆ ನನ್ನ ಬಾಧ್ಯತೆಗಳನ್ನು ಸರಿಯಾಗಿ ಕಲಿತುಕೊಳ್ಳುವುದಕ್ಕೆ ನನಗೆ ಬೇಕಾಗಿರುವ ಶಕ್ತಿಯನ್ನು, ಧೈರ್ಯವನ್ನು ಕೊಟ್ಟಿದ್ದಾವೆ. ಥ್ಯಾಂಕ್ ಯು ಅಮ್ಮ. ಇದು ಹೊಸದಾಗಿ ಮದುವೆಯಾದ ಒಬ್ಬ ಹೆಣ್ಣು ಮಗಳು ತನ್ನ ತಾಯಿಗೆ ಬರೆದ ಉತ್ತರ. ಪ್ರತಿಯೊಬ್ಬ ಹೊಸ ಸೊಸೆಯು ಹೀಗೆ ಆಲೋಚನೆ ಮಾಡಿದರೆ ಆ ಕುಟುಂಬವೆಲ್ಲ ಸಂತೋಷವಾಗಿರುತ್ತದೆ. ಹಾಗೆಯೇ ಆ ಕುಟುಂಬದಲ್ಲಿರುವವರು ಕೂಡ ಆಕೆಯ ಜೊತೆಯಾದರೆ ಇನ್ನೂ ಸಂತೋಷ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.